ಸ್ಯಾಂಡಲ್ವುಡ್ ಚಕ್ರವರ್ತಿಯ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರತಿದಿನ ಕೂಡ ದರ್ಶನ್ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಟರ್ನ್ ತೆಗೆದುಕೊಳ್ತಿದ್ದು ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ. ಸ್ಯಾಂಡಲ್ವುಡ್ ಚಕ್ರವರ್ತಿಯ ಪ್ರಕರಣಕ್ಕೆ ಸಿಕ್ಕಿದೆ ಹೊಸ ಟ್ವಿಸ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಕಡೆ ಹೈಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ನಡೆಸ್ತಾ ಇದ್ದು, ಇತ್ತ ಸರ್ಕಾರ ಕೂಡ ಒಂದು ಡೋಸ್ ಕೊಟ್ಟಿದೆ ಪೊಲೀಸರ ಕಡೆಯಿಂದ. ಒಟ್ಟಾರೆ ಎಲ್ಲಾ ಕಡೆಯಿಂದ ಒಂದೊಂದೇ ಡೋಸ್ಗಳು ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗೆ ಈಗ ಖಾಕಿ ಕೂಡ ಗುನ್ನ ಇಡೋದಕ್ಕೆ ಸಜ್ಜಾಗಿದೆ. 6 ವಾರಗಳ ಮಧ್ಯಂತರ ಬೇಲ್ ಪಡೆದು ಆಸ್ಪತ್ರೆಯಲ್ಲಿದ್ರು ಏಟು ಆರೋಪಿ. ಇನ್ನೊಂದು ವಾರ ಮಾತ್ರ ಅವರ ಮಧ್ಯಂತರ ಬೇಲ್ ಇರೋದು. ಅದಾದ ನಂತರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಮ್ಮೆ ಬಳ್ಳಾರಿ ಜೈಲು ಪಾಲಾಗಬೇಕು ದರ್ಶನ್. ಇತ್ತ ಹೈಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ಕೂಡ ಇವತ್ತು 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಸೊ ಏನಾಗತ್ತೆ ಗೊತ್ತಿಲ್ಲ. ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸ್ತಾನೆ ಬಂದ್ರು. ಇಲ್ಲಿ ಪೊಲೀಸರು ಸರ್ಕಾರ ಮಾತ್ರ ಒಂದು ಹೆಜ್ಜೆ ಮುಂದೆನೆ ಹೋಗ್ತಾ ಇದೆ. ಶತಾಯಗತಾಯ ಮಧ್ಯಂತರ ಬೇಲ್ನೇ ರದ್ದು ಮಾಡಿ ಅಂತ ಹೇಳಿ. ಇತ್ತ ಸಿ.ವಿ. ನಾಗೇಶ್ ಅವರಂತೂ ಬೇಲ್ ಕೊಡ್ಲೇಬೇಕು ಅಂತ ಹೇಳ್ತಾ ರೇಣುಕಾಸ್ವಾಮಿ ಬಗ್ಗೆ ಒಂದಷ್ಟು ಆರೋಪದ ಪಟ್ಟಿಯನ್ನೇ ಮಾಡಿದ್ರು. ಅದು ಕಿಡ್ನಾಪೇ ಅಲ್ಲ, ಇವ್ರು ಕಿಡ್ನಾಪೇ ಮಾಡ್ಲಿಲ್ಲ, ಇವ್ರು ಕೊಲೆನೇ ಮಾಡ್ಲಿಲ್ಲ, ಇವ್ರ ಹೊಡೆತದಿಂದ ಆತ ಏನ್ ಸತ್ತಿಲ್ಲ, ಆತನಿಗೆ ಕಾನೂನು ಮೇಲೆ ಬೆಲೆ ಇಲ್ಲ ಅಂತ. ಸೊ ಒಂದ್ ಕಡೆ ಹೈಕೋರ್ಟ್ ನಲ್ಲಿ ಬೇಲ್ ಅರ್ಜಿ ಆದ್ರೆ ಇನ್ನೊಂದು ಕಡೆ ಸುಪ್ರೀಂ ಮೆಟ್ಲೇರಿರೋದು ಮಧ್ಯಂತರ ಬೇಲನ್ನ ರದ್ದು ಮಾಡಿ ಅಂತ. ಸೊ ಸೋಮವಾರ ಅಥವಾ ನಾಳೆ ನಡೀಬಹುದೇನೋ ವಿಚಾರಣೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಜಾಮೀನು ಅರ್ಜಿ ರದ್ದು ಕೋರಿ ಮನವಿಯನ್ನ ಮಾಡಿದ್ದಾರೆ ಸುಪ್ರೀಂಗೆ ಪೊಲೀಸರು. ಸೊ ಬಿ ದಯಾನಂದ್ ಅವರು ಈ ಹಿಂದೆನೇ ಹೇಳಿದ್ರು, ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸ್ತಾರೆ, ನಾವು ಕೂಡ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿ ಅಂತ ಹೇಳಿದ್ರು ನಮಗೂ. ನಾವು ಕೂಡ ಅಪ್ಲಿಕೇಶನ್ ಸಿದ್ಧ ಮಾಡಿದೀವಿ ಮಧ್ಯಂತರ ಬೇಲ್ ರದ್ದು ಮಾಡಬೇಕು ಅಂತ. ಸೊ ನೋಡೋಣ ನಾಳೆ ಅಥವಾ ಸೋಮವಾರ ಏನಾಗತ್ತೆ ಬೇಲ್ ಅರ್ಜಿ ಅಂತ. ಯಾಕಂದ್ರೆ ಇನ್ನೊಂದು ವಾರ ಇದೆ ಮಧ್ಯಂತರ ಬೇಲ್ ಮುಂದುವರಿಲಿಕ್ಕೆ. ಕಾದ್ ನೋಡೋಣ. ಹೈಕೋರ್ಟ್ ನಲ್ಲಿ ಒಂದು ಕಡೆ ಈಗಾಗಲೇ ರೆಗ್ಯುಲರ್